ಟು ಬಿ ವೆರಿ ಹಾನೆಸ್ಟ್, ಸೂಸೈಡ್ ಮಾಡ್ಕೊಂಡೆ. ಬಿಕಾಸ್ ನನ್ನ ಪಿಕ್ಚರ್ಸ್ ಎಲ್ಲ ಲೀಕ್ ಔಟ್ ಆಯ್ತು ಅಂತ ನಾನು ಸೂಸೈಡ್ ಮಾಡ್ಕೊಂಡೆ. ಬಟ್ ಯುನೋ, ನೆಕ್ಸ್ಟ್ ಟೈಮ್ ನಿಮ್ ಗರ್ಲ್ ಫ್ರೆಂಡ್ ಆಗ್ಲಿ ಬಾಯ್ ಫ್ರೆಂಡ್ ಆಗ್ಲಿ ಯಾರಾದ್ರೂ ಆಗ್ಲಿ, ಪ್ಲೀಸ್ ಅವ್ರನ್ನ ಟಾಂಟ್ ಮಾಡಬೇಡಿ. ಅಂಡ್ ಮೋರ್ ಓವರ್ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಬೇಡಿ. ಬ್ರೇಕಪ್ ಆಯ್ತಾ, ಆಯ್ತು, ಲೀವ್. ಅದ್ರಲ್ಲಿ ಏನಿದೆ? ಎಲ್ಲಾರ್ಗು ಕಾಮನ್ ತಾನೆ. ನಿಂದೇನ್ ಫಸ್ಟ್ ಲವ್ ಇಲ್ಲ ತಾನೆ? ಮತ್ತೇನು ಅಷ್ಟು ಫೀಲ್ ಮಾಡ್ಕೊಂಡು, ಅಷ್ಟು ಫೀಲ್ ಆದ್ರೂ ಪರವಾಗಿಲ್ಲ, ಬ್ಲ್ಯಾಕ್ ಮೇಲ್ ಮಾಡೋ ಅವಶ್ಯಕತೆ ಏನೂ ಇರ್ಲಿಲ್ಲ, ರೈಟ್? ಸೊ it's absolutely fine. I'm fine now. I'm absolutely fine. I'm all good. ಏನ್ ಕಷ್ಟ ಅಂದ್ರೆ ಒಂದ್ ಹುಡುಗಿಗೆ ಹಿಂಗೆಲ್ಲ ಆಗಿರ್ಬಾರ್ದು ಅಷ್ಟೇ. ನಂದು ಯುನೋ ನನ್ I'm just asking everyone, ಪ್ಲೀಸ್ ಒಂದ್ ಹುಡುಗಿ ಆಗ್ಲಿ ಒಂದ್ ಹುಡುಗ ಆಗ್ಲಿ ಯಾರಿಗೂ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ. ಇಟ್ ಇಸ್ ವೆರಿ ಬ್ಯಾಡ್. ಕರ್ಮ ಇಸ್ ಗೋನಾ ಹಿಟ್ ಯು ಬ್ಯಾಕ್ ವೆರಿ ಬ್ಯಾಡ್ಲಿ. ನೀವು ಸಂತೋಷದಿಂದ ಇದೀನಿ ಹಂಗ್ ತಿಳ್ಕೊಳ್ತೀರಲ್ಲ, ದಟ್ ವಿಲ್ ಬಿ ದ ಫೈನಲ್ ಡೇ ಫಾರ್ ಯು ಗೈಸ್. ಸೊ ಯಾರಿದ್ರೇನು just happy ಆಗಿರಿ. Don't trouble others. Just let them lead their life. ಲಾಸ್ಟ್ ಒಂದ್ಸರಿ ನೋಡೋಣ, ಅವ್ರನ್ನ ಕನೆಕ್ಟ್ ಮಾಡೋಣ. let me see. ಓಕೆ, ಎಲ್ಲರೂ ಕೇಳ್ತಾ ಇದಾರೆ ನೀವ್ ಏನಕ್ಕೆ ಪಿಕ್ಸ್ ಅವ್ರಿಗೆ ಕಳಿಸ್ತ್ರಿ ಅಂತ. ಈಗ ಫಾರ್ ಎಕ್ಸಾಂಪಲ್, ಓಕೆ, ಇದು ಬರೀ ಎಕ್ಸಾಂಪಲ್ ಅಂತ. ಫಾರ್ ಎಕ್ಸಾಂಪಲ್, ನೀನು ಒಂದ್ ಹುಡುಗನ ಲವ್ ಮಾಡ್ತಾ ಇದೀಯ, ಓಕೆನಾ? ನೀನು ನಿನ್ ಪ್ರೈವೇಟ್ ಸ್ಪೇಸ್ ಅಲ್ಲಿ ಇರ್ತೀಯ. ಪ್ರೈವೇಟ್ ಸ್ಪೇಸ್ ಅಂದ್ರೆ ಏನಂತ ನಿನ್ ಗೊತ್ತಿಲ್ವಾ? ನನ್ ಗೊತ್ತಿಲ್ಲ, ಪ್ಲೀಸ್ ಗೂಗಲ್ ಮಾಡು, ಗೊತ್ತಿಲ್ಲ ಅಂದ್ರೆ. ಸೊ ನಿಮ್ ಪ್ರೈವೇಟ್ ಸ್ಪೇಸ್ ಅಲ್ಲಿ ಇದೀರಾ. ಪ್ರೈವೇಟ್ ಸ್ಪೇಸ್ ಅಲ್ಲಿ ಇದ್ದಾಗ ನಿಮ್ಗೆ ಗೊತ್ತಿಲ್ಲದೆ ಫ್ಯೂ ಪಿಕ್ಸ್ ಎಲ್ಲ ತಗೊಳ್ಳಿರ್ತೀರಾ, ಓಕೆ? ಸೊ ಫ್ಯೂ ಪಿಕ್ಸ್ ಎಲ್ಲ ತಗೊಳ್ಳಿರ್ತೀರಾ. ಅದು ನೀವು ಬ್ರೇಕಪ್ ಆದ್ಮೇಲೆ ನೀವು ಮೆಮೊರಿ ಸಿಗ್ಬೇಕಾದ್ರೂ ಇಟ್ಕೋಬಹುದು. ಬ್ರೇಕಪ್ ಆಗಿದ್ದು 6 months ಬಿಫೋರ್, ಓಕೆ? ಸೊ ಅವಾಗ್ಲೇ ಬ್ಲಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಆಗಿತ್ತು. ಅವಾಗ್ಲೇ ಪೋಸ್ಟ್ ಮಾಡ್ಬೇಕಾಗಿತ್ತಲ್ಲ. ವೈ ಡು ಯು ಹ್ಯಾವ್ ಟು ಪೋಸ್ಟ್ ಇಟ್ ನೌ? ಪೋಸ್ಟ್ ಮಾಡೋದ್ ಬಿಡ್ಲಿ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಒಂದ್ ಹುಡುಗಿದು ಪಿಕ್ಚರ್ಸು, ನೀನ್ ಅವಳನ್ನ ಲವ್ ಮಾಡಿದ ಹುಡುಗಿನೇ, ರೈಟ್? ಅವಳು ಲೈಕ್ ನನ್ ಕನ್ನಡ ಅಷ್ಟು ಬರ್ತಾ ಇಲ್ಲ, ಬಟ್ ಸ್ಟಿಲ್ ನಾನು ಮಾತಾಡ್ತಾ ಇದ್ದೀನಿ. ಒಂದ್ ಹುಡುಗಿದು ಪಿಕ್ಚರ್ಸು ಬೇರೆ ಯಾರಿಗಾದ್ರೂ ಕಳ್ಸಕ್ಕೆ ನಾಚಿಕೆ ಆಗಲ್ವಾ? ಈ ಪ್ರಶ್ನೆ ಕೇಳಿದ ಹುಡುಗಿಗ್ ನಾನು ಕೇಳ್ತಾ ಇದ್ದೀನಿ, ನಿನ್ಗೆ ನಾಚಿಕೆ ಆಗಲ್ವಾ? ಹಂಗ್ ಸಪೋಸ್ ನಿನ್ಗಾಗಿದ್ರೆ, ಹಂಗಾಗ್ಬಾರ್ದು, ಗಾಡ್ ಬ್ಲೆಸ್, ಹಂಗಾಗ್ಬಾರ್ದು. ಬಟ್ ಐ ಆಮ್ ಟೆಲಿಂಗ್ ಯು, ರೈಟ್? ಯಾರಿದ್ರೂನು ಯಾರು ಕಳ್ಸೋದಿಲ್ಲ. ಕಳ್ಸಿದ್ರೇನು ನಿಮ್ ಪರ್ಸನಲ್ ಅಲ್ಲಿ ನಿಮ್ ಗ್ಯಾಲರಿಯಲ್ಲಿ ಇಟ್ಕೋಬೇಕು, ಊರ್ಗೆ ತೋರ್ಸ್ಬಾರ್ದು. ಜಸ್ಟ್ ಬಿಕಾಸ್ ನನ್ ಜೊತೆ ಬ್ರೇಕಪ್ ಆಯ್ತು ಅಂತ ಹಂಗೆಲ್ಲ ತೋರ್ಸಕ್ಕೆ ದೇರ್ ಇಸ್ ನೋ ರೀಸನ್ ಅಟ್ ಆಲ್, ದೇರ್ ಇಸ್ ನೋ ಪಾಯಿಂಟ್ ಅಟ್ ಆಲ್. I'm all good, thank you. Please say something in Tamil. Because in my last live I spoke in Tamil. Most of my Kannada followers didn't understand, so I had to talk in Kannada now. ಏನಕ್ ಬ್ರೇಕಪ್ ಆಯ್ತಾ ಅಂದ್ರೆ ನನ್ ಜೊತೆ ಇಟ್ಕೊಂಡು ಒಂದ್ 3-4 ಹುಡುಗಿರ್ ಜೊತೆ ಫ್ಲರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ನನ್ಗೆ ಇಷ್ಟ ಇಲ್ಲ. ನನ್ ಬಾಯ್ ಫ್ರೆಂಡ್ ನಾನ್ ಯಾರ ಜೊತೆನೂ ಶೇರ್ ಮಾಡಕ್ ಇಷ್ಟ ಇಲ್ಲ. ಸೊ ಅದೆಲ್ಲ ಗೊತ್ತಾಗಿನೇ ನಾನ್ ಬ್ರೇಕಪ್ ಆಗಿದ್ದು.
You don't worry about anyone's talk. Thank you so much, Ankita. ಸಿಸ್ಟರ್, ಕ್ಯಾನ್ ಯು ಮೆನ್ಷನ್ ಹಿಸ್ ಅಕೌಂಟ್? ಬೇಡ, ಅವನ ಹೆಸರು ತೆಗಿಯಕ್ಕೆ ನನ್ಗೆ ಇಷ್ಟ ಇಲ್ಲ. ಅಂದ್ರೆ ಅವ್ರ ಅಕೌಂಟ್ ಮೆನ್ಷನ್ ಮಾಡಿ ಏನ್ ಸಿಗುತ್ತೆ ಹೇಳಿ? ನೀವೇನ್ ಮಾಡ್ಬೋದು, ಒಂದು ಏನೋ ಒಂದ್ 3-4 ಬೈಗಳು, ಇಲ್ಲಾಂದ್ರೆ ಯು ಕ್ಯಾನ್ ಶೌಟ್ ಸಮಥಿಂಗ್, ಅಷ್ಟೇ ತಾನೆ, ನಥಿಂಗ್ ಎಲ್ಸ್. ಇಟ್ಸ್ ಓಕೆ. ಅವ್ನ್ ಸಂತೋಷ ಆಗಿರ್ಲಿ, ಚೆನ್ನಾಗಿರ್ಲಿ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್. Be happy. Yeah, I'm trying to be happy, But it's okay. We'll see ಎಷ್ಟು ದಿನ ಅಂತ ಇದು ನಾನು ಸಫರ್ ಮಾಡ್ಕೊಂಡಿರ್ಬೋದು. I don't know. But I'll try my best to be happy. ಮನೇಲಿ ಯಾರು ಕೇಳಿಲ್ವಾ? ಮನೇಲಿ ಯಾರು ಇದ್ದಿಲ್ಲ ಫಸ್ಟ್ ಆಫ್ ಆಲ್ ಹಿಂಗೆಲ್ಲ ನಡೆಯುವಾಗ. ಒಂದ್ ವಿಷಯ ಹೇಳ್ತೀನಿ, ನೀವು ಕ್ವೆಶನ್ಸ್ ಕೇಳ್ತಾ ಇದೀರಲ್ಲ, ಅದು ಸ್ವಲ್ಪ ಇನ್ ಡೀಟೇಲ್ ಆಗಿ ಕೇಳಿದ್ರೆ ನಾನು ಇನ್ ಡೀಟೇಲ್ ಆಗಿ ಆನ್ಸರ್ ಮಾಡಕ್ ಆಗುತ್ತೆ. ಓಕೆನಾ? ನೀವು ಬರೀ ಏನಾಯ್ತು ಏನು ಹಂಗಂತ ಕೇಳಿದ್ರೆ ಐ ಕೆನಾಟ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಎಕ್ಸ್ ಬ್ಯಾಡ್ ಬಾಯ್ ನೇಮ್ ಸಿಸ್ಟರ್. ನನ್ನ ಹೆಸರಾ ಇಲ್ಲಾಂದ್ರೆ ಅವ್ರ ಹೆಸರಾ? ಮೋಸ್ಟ್ ಆಫ್ ದ ಗರ್ಲ್ಸ್ ಲೈಫ್ ಹಸ್ ಬೀನ್ ಡಿಸ್ಟ್ರಾಯ್ಡ್ ದಟ್. ಎಕ್ಸಾಕ್ಟ್ಲಿ. ಸೊ ಇನ್ನೊಂದು ಹೇಳ್ತೀನಿ, ಮೋಸ್ಟ್ ಆಫ್ ದ ಗರ್ಲ್ಸ್ ಲೈಫ್, ಆರ್ ಗರ್ಲ್ಸ್ ಮಾತ್ರ ಅಲ್ಲ, ಬಾಯ್ಸ್ಗೂ ನಾನು ಅವ್ರಿಗೂ ಸೇರಿಸಿ ಮಾತಾಡ್ತಾ ಇದ್ದೀನಿ. ಬಾಯ್ಸ್ ಲೈಫ್ನು ತುಂಬಾ ಜನ ಡಿಸ್ಟ್ರಾಯ್ ಮಾಡಿದ್ದಾರೆ. ಬರೀ ಗರ್ಲ್ಸ್ ಬ್ರೇಕಪ್ ಆದ್ರೆ ಅವ್ರು ಸೂಸೈಡ್ ಮಾಡ್ಕೊಳ್ತಾರೆ. ನೋ, ಬಾಯ್ಸ್ಗೂ ಕಷ್ಟ ಇದೆ. ಅವ್ರದ್ದು ಕತೆ ಗೊತ್ತು. ಅದೇನಂದ್ರೆ ಅವ್ರದ್ದು ಮನೆಯಲ್ಲೇ ಆಗುತ್ತೆ, ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಬಟ್ ನಂದು ಸೋಷಿಯಲ್ ಮೀಡಿಯಾಗೆಲ್ಲ ಗೊತ್ತಾಗಿ ಯೂಟ್ಯೂಬ್ ಅಲ್ಲೆಲ್ಲ ಹಾಕಿ ತುಂಬಾ ವೈರಲ್ ಆಯ್ತು. ಅದರಿಂದ ಎಲ್ಲಾರ್ಗೂ ಗೊತ್ತಾಗಿದೆ ಅಷ್ಟೇ. ಬಟ್ ಬಾಯ್ಸ್ನು ತುಂಬಾ ಪಾಪ, ಸ್ವಲ್ಪ ಜನ ಓಕೆ ಈ ತರ ಡಿಸಿಷನ್ ತಗೊಳ್ಳೋರು, ದೇ ಆರ್ ವೆರಿ ಸ್ಯಾಡ್. ಡೋಂಟ್ ಕ್ರೈ, ಜಸ್ಟ್. ಸೊ ಎಲ್ಲಾ ಹುಡುಗರ್ಗೂ ಹೇಳ್ತೀನಿ, ಎಲ್ಲಾ ಹುಡುಗಿರ್ಗಳು ಅವ್ರಿಗೂ ಹುಡುಗರ್ಗೂ ಎಲ್ಲಾರ್ಗೂ ಹೇಳೋದೊಂದೇ, ಬ್ರೇಕಪ್ ಆದ್ರೆ ಬ್ಲಾಕ್ ಮೇಲ್ ಎಲ್ಲ ಮಾಡಬೇಡಿ. ಬಿಕಾಸ್ ನಿಮ್ಗಿಂತ ಹೆಚ್ಚಾಗಿ ಅವ್ರ ಫ್ಯಾಮಿಲಿನೇ ಎಫೆಕ್ಟ್ ಆಗೋದು. ಆಯ್ತಾ? ಈಗ ಎಲ್ಲಾದ್ರೂ ಆಚೆ ಕಡೆ ಎಲ್ಲಾದ್ರೂ ಹೋಗ್ ಬರುವಾಗ ಅವ್ರನ್ನ ಕೇಳ್ಬೋದು ಯಾರಾದ್ರೂ, ಏನಕ್ ನಿಮ್ ಮಗಳು ಸೂಸೈಡ್ ಮಾಡ್ಕೊಂಡ್ಲು, ಇಲ್ಲಾಂದ್ರೆ ಏನಕ್ ನಿಮ್ ಮಗ ಸೂಸೈಡ್ ಮಾಡ್ಕೊಂಡು, ಕೇಳೋರು ಕೇಳ್ತಾರೆ, 1,000 ಕೇಳ್ತಾರೆ. ಅವ್ರಿಗೆಲ್ಲ ರೆಸ್ಪಾನ್ಸಿಬಲ್ ಅಲ್ಲ ನಾವು, ಆನ್ಸರ್ ಮಾಡಕ್ಕೆ ರೆಸ್ಪಾನ್ಸಿಬಲ್ ಇರಬಾರ್ದು. ಬಟ್ ಸ್ಟಿಲ್ ಅದ್ ಕೇಳುವಾಗ ಅವ್ರಿಗೊಂಥರ ಫೀಲ್ ಆಗುತ್ತೆ. ಸೊ ಆ ತರ ಸಿಚುವೇಶನ್ಗೆ ಬರ್ಬೇಡಿ, ಬರೋಕ್ಕೂ ಯಾರು ಬರ್ಬಾರ್ದು. ಐ ಟಚ್ ವುಡ್, ಏನು ಆಗ್ಬಾರ್ದು ಆ ತರ ಯಾರಿಗೂ. Be back and strong, bold. Thank you. ನೀವು ಚೆನ್ನಾಗಿ ರಿಕವರ್ ಆಗಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್. The second call, who is he? What's his name? Thank you so much, Pretty Shine. It's really very good comment. You can talk in English. நீ சொல்றது புரியல. Okay. After taking to hospital, akka, did you tell the doctor? Did you tell to doctor? What will I tell to the doctor? Doctor already knows what I did. ಅದು ಪೊಲೀಸ್ ಕೇಸ್ ಆಗಿ ಕಾಪ್ಸ್ ಎಲ್ಲ ಸ್ಟೇಷನ್ ಹಾಸ್ಪಿಟಲ್ ಬಂದು ನನ್ನ ಹತ್ರ ಒಂದ್ ರೆಕಾರ್ಡ್ ತಗೊಂಡು ಆಮೇಲೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ತುಂಬಾ ಸೀನ್ ಆಯ್ತು. ಬಟ್ ನೌ ಹೀಸ್ ಫ್ರೀ. ಡಿಡ್ ಹಿ ಡಿಲೀಟ್ ದೋಸ್ ಪಿಕ್ಚರ್ಸ್? ನಾನೇ ಡಿಲೀಟ್ ಮಾಡಿದೆ. ಸ್ಟೇಷನ್ ಅಲ್ಲಿ ಇದ್ರಲ್ಲ ಅವಾಗ್ಲೇ ಅವ್ರ ಫೋನ್ ಇಂದ ಎಲ್ಲ ಡಿಲೀಟ್ ಮಾಡಿದೆ. ನಾನ್ ಮಾತ್ರ ಅಲ್ಲ, ಫೋನ್ ಚೆಕ್ ಮಾಡುವಾಗ ನನ್ ಮಾತ್ರ ಅಲ್ಲ, ಬೇರೆ ಇನ್ನು ಕೆಲವು ಹುಡುಗಿರ್ಗಳ್ದು ವಿಡಿಯೋಸು ಮತ್ತೆ ಫೋಟೋಸು ಇತ್ತು. ಯಾರಂತ ಮೆನ್ಷನ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಅಂಡ್ ಮೋರ್ ಓವರ್ ನನ್ಗೆ ಯಾರಂತಾನೆ ಗೊತ್ತಿಲ್ಲ ಹುಡುಗಿರಲ್ಲ. ಸೊ ಹುಡುಗಿರು, ಬಿಫೋರ್ ಡೂಯಿಂಗ್ ಎನಿಥಿಂಗ್, ಜಸ್ಟ್ ಬಿ ಕೇರ್ಫುಲ್. ಇದು ನಂದು
ಡೈರೆಕ್ಟ್ ಆಗಿ ಆಗಿದ್ದು, ಓಕೆನಾ, ಅವ್ರ ಜೊತೆ ಇದ್ದಾಗ ಆಗಿದ್ದು ಫೋಟೋಸ್ ಎಲ್ಲ ತೆಗ್ದಿದ್ದು ಅನ್ಸುತ್ತೆ, ನನ್ಗೆ ಗೊತ್ತಿಲ್ಲ. ಅಂಡ್ ಮೋರ್ ಓವರ್ ಬೇರೆ ಹುಡುಗಿರ್ದು ಹೆಂಗಂದ್ರೆ ಅವ್ರು ವಾಲಂಟರಿ ಆಗಿ ವಿಡಿಯೋ ಕಾಲ್ ಎಲ್ಲ ಮಾಡಿ ಅಲ್ಲಿ ಆಮ್, ಸ್ವಲ್ಪ ಪ್ರೈವೇಟ್ ಸೀನ್ಸ್ ಎಲ್ಲ ಆಗಿ ಅದು ರೆಕಾರ್ಡ್ ಮಾಡಿರೋದು ಎಲ್ಲ ನಾನು ನೋಡ್ದೆ ಅಲ್ಲ, ಇದೆ. Stop asking stupid questions. No, it's okay. They want to know about it. It's okay. Don't feel ಅಕ್ಕ, always. ಅಕ್ಕ, ಹೀಗೆ ನೀವು ಹುಷಾರಾಗಿ ಇದ್ದೀರಾ? ರಾಹುಲ್, ಥ್ಯಾಂಕ್ ಯು ಸೋ ಮಚ್ ರಾಹುಲ್. ಚೆನ್ನಾಗಿದ್ದೀನಿ, ಹುಷಾರಾಗಿದ್ದೀನಿ. You know, trust me, we'll get out this pain and lead your life. Oh, okay. Thank you so much. And அவங்கள மிஸ் பண்ணி he will definitely realize one day. அது தெரியல, பிகாஸ் என் கூட இருக்கும்போதே ஒரு 3-4 பொண்ணுங்க ஆயிடுச்சு. என்ன மிஸ் பண்றானா இல்லையான்னு எனக்கு தெரியாது. ಇವಾಗ ಹೇಗಿದ್ದೀರಾ ಅಕ್ಕ? ಹೂಸ ಕಿರಣ್ ವಿ.ಕೆ. ಐಮ್ ಗುಡ್, ಚೆನ್ನಾಗಿದ್ದೀನಿ, ನೋ ಪ್ರಾಬ್ಲಮ್. ಗಿವನ್ ಅ ಪೊಲೀಸ್, ಅದೇ ಹೇಳ್ತಾ ಇಲ್ವಾ, ಸೌಮ್ಯ ಹ್ಯಾಸ್ ಆಸ್ ಮೀ. Oh, it's Snowy, not Soumya, I'm sorry. So she's asked me, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ಲ, ಪೊಲೀಸ್ ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದ್ದೀವಿ. ಅಂಡ್ ಅವರು ಚೆನ್ನಾಗಿ ಸಖತ್ತಾಗಿ ರುಬ್ಬಿದ್ದಾರೆ ಸ್ಟೇಷನ್ ಅಲ್ಲಿ. ಬಟ್ ಮೋರ್ ಓವರ್ ಯುನೋ ರಿಲೀಸಿಂಗ್, ಅವ್ರು ರಿಲೀಸ್ ಆಗಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ರಿಲೀಸ್ ಆಗಿಲ್ಲ. ಲೆಟ್ ಮಿ ಬಿ ಕ್ಲಿಯರ್ ಆನ್ ಮೈ ಸ್ಟೇಟ್ಮೆಂಟ್. ಅವ್ರ ಮಮ್ಮಿ ಬಂದ್ ಕೇಳಿದ್ದಕ್ಕೆ ಒಂದ್ಸರಿ ಏನೋ ಅವನೇನೋ ತಪ್ಪು ಮಾಡಿದಾನೆ, ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿದಾನೆ, ಕುಡ್ದಿರೋ ನಶೆದಲ್ಲಿ ಏನೋ ತಪ್ಪು ಮಾಡಿದಾನೆ, ಒಂದ್ಸರಿ ಸಾರಿ ಮಾಡ್ಕೊಂಡು ಅವನ ಬಿಟ್ಬಿಡು ಅಂತ ಹೇಳಿದ್ದಕ್ಕೇನೆ ಒಂದ್ ವಾರ್ನಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಒಂದು ಲೆಟರ್ ಬರ್ದಿ, ನೆಕ್ಸ್ಟ್ ಟೈಮ್ ಏನಾದ್ರು ಆದ್ರೆ ಅವನೇ ಕಾರಣ ಅಂತ, ಆಮೇಲೆ ಒಂದು FIR ಫೈಲ್ ಮಾಡಿ ಅವನ್ನ ರಿಲೀಸ್ ಮಾಡಿದ್ದಾರೆ. ಓಕೆ, weirdo Wilf, I'm fine, all fine. I cannot understand your language. Okay, I just need to be clear on my statement before I say anything. So, ಅವರು ರಿಲೀಸ್ ಆಗಿದ್ದಾರೆ. ಓಕೆ, ಯಾಕಂದ್ರೆ ಬಿಕಾಸ್ ನಾನು ಒಂದು ವಾರ್ನಿಂಗ್ ಸ್ಟೇಟ್ಮೆಂಟ್ ಕೊಟ್ಟು ಅವ್ರನ್ನ ರಿಲೀಸ್ ಮಾಡಕ್ ಬಿಟ್ಟಿದ್ದೀನಿ. ಓಕೆನಾ, ಚೆನ್ನಾಗಿ ರುಬ್ಬಿದ್ದಾರೆ, ನನ್ ಮುಂದೆನೆ ರುಬ್ಬಿದ್ದಾರೆ ಅವ್ರನ್ನ ಸ್ಟೇಷನ್ ಅಲ್ಲಿ. ಬಟ್ ದ ಓನ್ಲಿ ಥಿಂಗ್ ಇಸ್ FIR ಬರ್ದು ಒಂದು ಕಂಪ್ಲೇಂಟ್ ಸ್ಟೇಟ್ಮೆಂಟ್ ಬರ್ದು ಅವ್ರನ್ನ ರಿಲೀಸ್ ಮಾಡಿ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಏನಾದ್ರೂ ನನ್ನ ಫ್ಯಾಮಿಲಿಗೆ ಎಫೆಕ್ಟ್ ಆದ್ರೆ, ಏನಾದ್ರೂ ನನ್ಗೆ ಇಲ್ಲಾಂದ್ರೆ ನನ್ನ ಫ್ಯಾಮಿಲಿಗೆ ಎಫೆಕ್ಟ್ ಆದ್ರೆ ಅವರೇ ಕಾರಣ ಅಂತ ಬರ್ದ್ಬಿಟ್ಟು ಬಿಟ್ಟಿದ್ದಾರೆ ಅವ್ರನ್ನ. ಈಗ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ. ಅದೇ ನಾನು ಹೇಳ್ತಾ ಇಲ್ವಾ, ಅವ್ರು ಹೆಂಗ್ ಬೇಕಾದ್ರೂ ಹೋಗ್ಲಿ, ಅವ್ರ ಹೆಸರು ಹೇಳಕ್ಕೂ ನನ್ಗೆ ಒಂಥರ ಆಗ್ತಾ ಇದೆ. ಸೊ ಪ್ಲೀಸ್ ಡೋಂಟ್ ಆಸ್ಕ್ ಮೀ. ಓಕೆ, ನನ್ಗೆ ಬೇಡ, ನನ್ಗೆ ಇಷ್ಟ ಇಲ್ಲ ಹೇಳಕ್ಕೆ. ஓகே, let me tell in Tamil as well. So அவங்க வந்துட்டு அரெஸ்ட் ஆயிட்டாங்க. அரெஸ்ட் ஆயிட்டு
நான் ஒரு லெட்டர் அப்புறம் ஒரு எஃப்ஐஆர் ரிப்போர்ட் வந்து எழுதி கொடுத்துருக்கேன். வார்னிங் லெட்டரா ஒரு எஃப்ஐஆர் எழுதி நெக்ஸ்ட் டைம் எங்க எங்க ஃபேமிலிக்கும் இல்லைன்னா எனக்கு எதனா எஃபெக்ட் ஆச்சுன்னா அவங்க தான் காரணம்னு சொல்லி எழுதி கொடுத்துருக்கேன். ஸோ அவங்கள வந்து வீட்டுக்கு அமிச்சிட்டாங்க. ஓகேவா, நல்லா ஸ்டேஷன்ல வெளுத்தி கட்டி நல்லா எல்லாம் பண்ணிட்டு வீட்டுக்கு அமிச்சிருக்காங்க. இப்போ அவங்க என்ன பண்ணின்னு இருக்காங்க, ஏன்னா எங்க இருக்காங்கன்னு அதெல்லாம் எனக்கு தெரியாது. பட் பட் டு பி வெரி ஆனஸ்ட், ஐ டென்ட் வாண்ட் த பர்சன் டு கெட் jailed because என்ன இருந்தாலும் நான் லவ் பண்ண பையன் தானே, ரைட்? ஐ ஹேட் அ லிட்டில் courtesy on that person. கொஞ்சம் பாவம் புண்ணியம் பார்த்து ஐ ஹேட் அ courtesy on that person. அதனால அவங்க அம்மா கேட்டு அவங்க மம்மி கேட்டதுனால தான் நான் அந்த பர்சனை ரிலீஸ் பண்ணி விட்டேன். மத்தபடி வேற ஒண்ணும் இல்லை. அது சப்போஸ் அவங்க மம்மி கேட்டது இல்லைன்னா நான் நிஜமா ஐ would have done something. I would have jailed or I would have asked that person to just, you know. ಚಿನ್ನ ಕನ್ನಡ. ನಾನು ಕನ್ನಡದಲ್ಲೂ ಮಾತಾಡ್ತಾ ಇದ್ದೀನಿ, ತಮಿಳಲ್ಲೂ ಮಾತಾಡ್ತಾ ಇದ್ದೀನಿ. அவங்க நேம் சொல்லுங்க அக்கா. வேண்டாமா, இட்ஸ் யூஸ்லெஸ். டோன்ட் வாண்ட். there's no use. Okay, this one is target soul. ಅಲ್ಲಮ್ಮ, again don't love anyone. ಬೇಡವೇ ಬೇಡ, ಯಾರು ಬೇಡ ಗುರು, ನನ್ಗೆ ಸಾಕಾಗ್ಬಿಟ್ಟಿದೆ. your name please. My name is Aishwarya. They call me Ash Mellow Skylar. He cheated you. It's okay. See, எல்லாருக்கும் ஒரு எக்ஸாம்பிள் சொல்றேன், ஓகேவா? ஃபார் எக்ஸாம்பிள், எல்லாருக்கும் தோசை கூட பிடிக்கும், இட்லி கூட பிடிக்கும் இல்லையா? ஸோ எல்லாருக்கும் தோசை தான் பிடிக்கணும்ட்டு ஒன்றும் இல்லை, ரைட்? தே ஹாவ் அ டிஃப்ரெண்ட் சாய்ஸ். இட்ஸ் ஓகே. அவங்க லைஃப் அவங்க பார்த்துன்னு போட்டோம். என் லைஃப் நான் பார்த்துன்னு இருக்கேன். என்னை வந்துட்டு யாரும் இனிமே டிஸ்டர்ப் பண்ண வேணாம். அவங்க சைட்ல இருந்து யாரும் இனிமே டிஸ்டர்ப் பண்ண வேணாம். என்ன இருந்தாலும் உங்களுக்குள்ளேயே நீங்க வச்சுக்கோங்க, ஓகேவா? ப்ளீஸ் டோன்ட் கம் டு மீ அண்ட் மை ஃபேமிலி. தேங்க்யூ. போதும். ஓகே. The meaning of your name, Aishwarya means money, wealth. That's what Aishwarya means. ನೀವು ರೀಲ್ಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಮಂಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. Why we need that fellow's name? We no need. I think I'm not understanding what you're trying to say. If we know his name, at least everything will be all right, sis. Okay. ಅವ್ನ್ ಮತ್ತೆ ನಿಮ್ ಲೈಫಿಗೆ ಬರ್ತೀನಿ ಅಂದ್ರೆ ಬೇಡ ಗುರು, ಸಾಕಾಗ್ಬಿಟ್ಟಿದೆ ನನ್ಗೆ. ಐ ಹ್ಯಾಡ್ ಎನ್ನಫ್. ಫಿಸಿಕಲ್ ಟಾರ್ಚರ್ ಆಯ್ತು, ಒಡೆಯೋದಾಯ್ತು, ರೋಡಲ್ಲಿ ಕಲ್ಲಲ್ಲಿ ಒಡೆಯೋ ಸೀನ್ಗೆ ಎಲ್ಲ ಆಗ್ಬಿಟ್ಟಿದೆ. ಸಾಕಾಗಿದೆ ನನ್ಗೆ. ಯಾವುದು ಬೇಡ, ಸಾಕು. ಎಷ್ಟೇ ಯಾರು ಲವ್ವರ್ ಇದ್ರೂನು ಹೆಸರು ಹೇಳಿ. ಬೇಡಮ್ಮ. If you tell that person's name, you can DM me. I can tell you the person's name if you want. Ash, from now onwards, please have some. Sure. Which is your native? My native is Chikmagalur. You Christian? No, I'm a Hindu. Why do you ask about caste and all nonsense? What will you give advice to your followers about relationship? ರಿಲೇಶನ್ಶಿಪ್ ಇಟ್ಕೊಳ್ಳಿ. ಮದ್ವೆ ಆಗೋ ತರ ಇದ್ರೆ ಮಾತ್ರ ರಿಲೇಶನ್ಶಿಪ್. ಈ ತರ ಫ್ಲರ್ಟ್ ಮಾಡ್ತಾ ಇದ್ರೆ ಬೇಡ. ಅದ್ ನಿಮ್ಮಿಷ್ಟ. ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನ್ನ ಅಡ್ವೈಸ್ ಇಂದ ಯಾರು ಇಲ್ಲಿ ಚೇಂಜ್ ಆಗೋದು ಇಲ್ಲ, ಚೇಂಜ್ ಮಾಡ್ಕೊಳ್ಳೋದು ಇಲ್ಲ. ನಿಮ್ಮಿಷ್ಟ, ನೀವ್ ಹೆಂಗಿರ್ಬೇಕು ಇರಿ. ಬಟ್ ಬಾಯ್ಸ್ ಆದ್ರೂ ಇರ್ಲಿ, ಗರ್ಲ್ಸ್ ಆದ್ರೂ ಇರ್ಲಿ, ಸ್ವಲ್ಪ ಅಲರ್ಟ್ ಆಗಿರಿ. ಬಿಕಾಸ್ ಸ್ವಲ್ಪ ನಿಮ್ ಕಾನ್ಶಿಯಸ್ ಅಲ್ಲಿ ಇರ್ಲಿ ಏನೇನ್ ಆಗ್ತಾ ಇದೆ ಅಂತ. ಅದ್ ಮಾತ್ರ ಇದ್ರೆ ಅಷ್ಟೇ, ಬೇರೆ ಏನೂ ಇಲ್ಲ.
Chikmagalur. Okay, I don't understand. So be careful before what you do. Yeah. Please tell my name Tarika. Hi, Tarika. How many years you guys were in a relationship? Um, September 26, 2019 ಅಲ್ಲಿ ಸ್ಟಾರ್ಟ್ ಆಗಿರೋದು. ಸೊ ನೀವೇ ಕೌಂಟ್ ಮಾಡ್ಕೊಂಡು ನೋಡಿ ಎಷ್ಟಾಗಿದೆ ಅಂತ. If you guys want to ask something, you can ask me. Who inspired it? Who inspired you to be a star? I'm not a star. I myself inspire myself to do whatever it is. Okay? Visit my profile and follow me. ನಿಮ್ಮ ಮನೇಲಿ ಯಾರು ಇಲ್ವಾ? ನೀವೊಬ್ರೇನಾ? ಇಲ್ಲ ಇಲ್ಲ, ನಮ್ಮ ಮನೇಲಿ ನಮ್ಮ ತಾಯಿ ಇದ್ದಾರೆ, ನಮ್ಮ ತಂಗಿ ಇದ್ದಾರೆ. Trust nobody, Akka. From here onwards, be careful. Don't harm yourself and think about. Sure. Thank you so much, Fatu. Why did you send? Can't you be careful? I think you just attended my live now because I've been telling about this issue from the beginning. So I don't have to explain this again and again. Why did you guys break up? How many times do I explain, man? Up, illa. ಅಪ್ಪ ಇಲ್ಲ. ಅಪ್ಪ ತೀರೋಗಿ 4 ವರ್ಷ ಆಗಕ್ ಬಂತು. What is your mother tongue? I speak Malayalam at home. RX 100 Samu. Sorry, it's okay, no problem. When it comes to marriage, if this matter comes, so if I'm getting married to someone else and the matter comes again, that is what you meant. If it comes, let it come. Anyways, I'm not going to get married to anyone, first of all. So it doesn't matter at all. Okay, the last thing, before I end my live, let me tell all of my followers, whoever it is, ಮನೆಯಲ್ಲಿ ಅಪ್ಪ ಇಲ್ಲ ಸಿಸ್ಟರ್, ನೀವು ಸ್ಟ್ರಾಂಗ್ ಆಗಿ ಮನೇನ ಲೀಡ್ ಮಾಡ್ತೆ, ಪರವಾಗಿಲ್ಲ. your fans are always with you. Thank you so much. Your attitude is my foot. Thank you so much. It really means a lot. The comment is really very strong and specified. Okay, so the last thing what I would like to tell all my followers is, ಕನ್ನಡದಲ್ಲೂ ಹೇಳ್ತೀನಿ, ತಮಿಳಲ್ಲೂ ಹೇಳ್ತೀನಿ. ಸೊ ತಮಿಳ್ல சொல்றது என்னன்னா, பொண்ணு இல்ல பையன் இல்ல, எல்லாரும் கொஞ்சம் ஸ்ட்ராங்கா இருங்க. ஓகேவா? நம்ம கேர்ள்ஸ் ஒண்டி இல்ல இந்த விஷயம் ஃபேஸ் பண்ணின்னு இருக்கிறது, பாய்ஸ் கூட ஃபேஸ் பண்றாங்க. எல்லாரும் பாவங்கள் தான். ஆனா சில கேரக்டர் ஒண்டி தான் இந்த மாதிரி பிளாக்மெயில் பண்ணுறதாகட்டும், யூனோ த்ரெட்டன் பண்ணுறதாகட்டும், அந்த மாதிரி எல்லாம் இருப்பாங்க. ஸோ யூ டோன்ட் ஹாவ் டு கேர் அபவுட் தெம். நீங்க என்ன பண்ணுங்கன்னா, உங்களுக்கு யாரு உங்க ஃபேமிலியில ரொம்ப ஸ்ட்ராங்கா இருப்பாங்களோ அவங்களுக்கு போய் ஒரு வார்த்தை சொல்லுங்க, இந்த மாதிரி எல்லாம் நடந்துன்னு இருக்கு அப்படின்னு சொல்லி. ஏன்னா உங்களுக்குள்ளேயே வச்சுக்கினீங்கன்னா அது வந்துட்டு இட் லீட் யூ இன்டு டிப்ரெஷன் ஆர் இட் லீட் யூ இன்டு சம் மென்டல் ப்ரெஷர்ஸ். அதெல்லாம் பண்ண தேவையில்லை. அப்படி சப்போஸ் உங்களுக்கு யார்கிட்டயும் சொல்ல பிடிக்கலன்னா ஒரு ஒரு ஸ்டேட்டஸா போட்டுருங்க. பட் அதே ஒரு அட்வான்டேஜா எடுத்துக்கின்னு பீப்புள் வில் பிளே அரவுண்ட் வித் யூ. யாருக்கெல்லாம் பார்க்கணும்னு இருக்கோ அவங்களுக்கு கொண்டு போட்டா போதும். ஓகேங்களா? And if I have to tell in Kannada, ಹುಡುಗರಾಗ್ಲಿ ಹುಡುಗಿರಾಗ್ಲಿ ಯಾರಾದ್ರೂ ಆಗ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಿ.
ಹುಡುಗಿರ್ ಮಾತ್ರ ಅಲ್ಲ ಈ ಇಶ್ಯೂನ ಫೇಸ್ ಮಾಡ್ತಾ ಇರೋದು, ಹುಡುಗರು ಫೇಸ್ ಮಾಡ್ತಾ ಇದಾರೆ. ಸ್ವಲ್ಪ ಕ್ಯಾರೆಕ್ಟರ್ಸ್ ಅವ್ರು ಮಾತ್ರ ಈ ತರ ಬ್ಲಾಕ್ ಮೇಲ್ ಆಗ್ಲಿ, ಲೈಫ್ ಥ್ರೆಟನ್ಸ್ ಆಗ್ಲಿ, ಕತ್ತಿ ಎಲ್ಲ ಎತ್ಕೊಂಡ್ಬಂದು ಮನೆ ಹತ್ರ ನಿಮ್ ಹುಡುಗಿನ ಕೊಂದಾಗ್ಬಿಡ್ತೀನಿ ಅಂತ ಹೇಳೋದಾಗ್ಲಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಬಟ್ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರಿ. ಹುಡುಗಿರಾಗ್ಲಿ ಹುಡುಗರಾಗ್ಲಿ, ಹುಡುಗರಿಗೆ ಎಸ್ಪೆಷಲಿ ನಾನು ಹೇಳ್ತಾ ಇರೋದು ಇದು. ಓಕೆ, ಹುಡುಗಿರ್ ಬಿಡಿ, ಹುಡುಗಿರ್ಗೆ ನನ್ನ ಎಕ್ಸಾಂಪಲ್ ನಾನು ಕೊಡ್ತೀನಿ. ಹುಡುಗರ್ಗೆ ಏನೋ ತುಂಬಾ ಜನ ಇಶ್ಯೂ ಫೇಸ್ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಹೇಳಕ್ ಆಗ್ತಾ ಇಲ್ಲ ಅಷ್ಟೇ, ಆಯ್ತಾ? ಸೊ ಯಾರ್ ಬೇಕಾದ್ರೂ ಇರ್ಲಿ, ಜಸ್ಟ್ ಬಿ ಸ್ಟ್ರಾಂಗ್. ನಿಮ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ರಿಗೆ ಈ ವಿಷಯ ತಿಳಿಸ್ಬಿಡಿ, ಈ ತರ ಎಲ್ಲ ಆಗ್ತಾ ಇದೆ ಅಂತ. ಸೊ ದಟ್ ಎವ್ರಿ ಒನ್ ವಿಲ್ ಬಿ ಅಲರ್ಟ್ ಅಂಡ್ ದೇ ಕ್ಯಾನ್ ಹೆಲ್ಪ್ ಯು. ಬಿಕಾಸ್ ಫ್ಯಾಮಿಲಿನೇ ಬರೋದು ಎಂಡ್ ಅಲ್ಲಿ. ನೋ ಯುನೋ, ಫ್ರೆಂಡ್ಸ್ ಬರ್ತಾರೆ, ಬರ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಬರ್ತಾರೆ, ಎಷ್ಟಕ್ ಬರ್ಬೇಕು ಅಷ್ಟಕ್ ಮಾತ್ರ ಬರ್ತಾರೆ. ಸೊ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ನೀವು ನಿಮ್ ಫ್ಯಾಮಿಲಿ ಮಾತ್ರ ಇರೋದು, ಸರ್ವೈವ್ ಆಗೋದು. ಅಂಡ್ ಮೋರ್ ಓವರ್ ಏನೋ, ಹಂಗ್ ಸಪೋಸ್ ನಿಮ್ಗೆ ಫ್ಯಾಮಿಲಿ ಹತ್ರ ಹೇಳಕ್ ಆಗ್ತಾ ಇಲ್ವಾ, ಫ್ರೆಂಡ್ಸ್ ಹತ್ರನೇ ಹೇಳ್ಬೇಕು ಇದೆಯಾ, ಒಂದ್ ಸ್ಟೇಟಸ್ ಹಾಕ್ಬಿಡಿ, ಈ ತರ ಎಲ್ಲ ಆಗ್ತಾ ಇದೆ, ಅವ್ರಿಗೆ ಮಾತ್ರ ಕಾಣಿಸೋ ತರ. ಬಿಕಾಸ್ ಸ್ವಲ್ಪ ಜನ ಏನ್ ಮಾಡ್ತಾರೆ, ಅಡ್ವಾಂಟೇಜ್ ಎತ್ಕೊಳ್ತಾರೆ. ಅದು ನಿಮ್ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ದೆ ಸುಮ್ನೆ ಯುನೋ ನಿಮ್ ಫೀಲಿಂಗ್ಸ್ ಜೊತೆ ಆಡ್ಕೊಂಡ್ಬಿಟ್ಟು ತುಂಬಾ ದೇ ಕೀಪ್ ಪ್ಲೇಯಿಂಗ್ ವಿತ್ ಯು. ಐಮ್ ಸಾರಿ, ಮೈ ಕನ್ನಡ ಇಸ್ ವೆರಿ ಬ್ಯಾಡ್, ಬಟ್ ಐಮ್ ಟ್ರೈಂಗ್ ಟು ಟಾಕ್ ಟು ಯು ಗೈಸ್ ಇನ್ ಕನ್ನಡ ಆಸ್ ವೆಲ್. ಓಕೆ, ಅಂಡ್ ಹಾ, ಆ ತರ ಹಾಕ್ಬಿಟ್ಟು ಯಾರಾದ್ರೂ ಒಬ್ರಿಗೆ ಅಂಡರ್ಸ್ಟ್ಯಾಂಡ್ ಆಗೋ ತರ ಅವ್ರ ಜೊತೆ ಮಾತಾಡಿ ಅಷ್ಟೇ, ಬೇರೆ ಏನಿಲ್ಲ. ಅದು ಬಿಟ್ರೆ ಹುಡುಗಿರಾಗ್ಲಿ ಹುಡುಗರಾಗ್ಲಿ ತುಂಬಾ ಸ್ಟ್ರಾಂಗ್ ಆಗಿರಿ. ನಂತರ ಈ ಸ್ಟೂಪಿಡ್ ಡಿಸಿಷನ್ ತಗೊಳ್ಬೇಡಿ, ಆಯ್ತಾ? ಅಂಡ್ ಮೋರ್ ಓವರ್, ಇಟ್ಸ್ ಅ ಲಾಕ್ ಡೌನ್, ಬಿ ಸೇಫ್. ಓಕೆ, ಇಟ್ಸ್ ಕೊರೋನಾ, ಇಟ್ಸ್ ಸ್ಪ್ರೆಡಿಂಗ್ ಲೈಕ್ ಎನಿಥಿಂಗ್. ಸೊ ಜಸ್ಟ್ ಬಿ ಸೇಫ್, love love yourself, love each other, and thank you.